ವಿಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಜೂನ್ 18ಕ್ಕೆ ಸಂಸತ್ ಅಧಿವೇಶನ ಆರಂಭಕ್ಕೆ ಶಿಫಾರಸು ಮಾಡಲಾಗಿದೆ. ಇನ್ನು ರಾಷ್ಟ್ರಪತಿಗೆ ಶಿಫಾರಸು ಮಾಡಲಿರುವಂತಹ ಕ್ಯಾಬಿನೆಟ್ ಜೂನ್ 18, 19ರಂದು ಸಂಸದರ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಲಾಗ್ತಾ ಇದೆ. ಜೂನ್ 18ಕ್ಕೆ ಸಂಸತ್ ಅಧಿವೇಶನ ಆರಂಭಕ್ಕೆ ಶಿಫಾರಸು ಮಾಡಲಾಗಿದೆ. ರಾಷ್ಟ್ರಪತಿಗೆ ಕ್ಯಾಬಿನೆಟ್ ಶಿಫಾರಸನ್ನ ಮಾಡಲಿದೆ. ಇನ್ನು ಜೂನ್ 18 ಮತ್ತು 19ರಂದು ಸಂಸದರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಜೂನ್ 20ರಂದು ಲೋಕಸಭೆ ಸ್ಪೀಕರ್ ಆಯ್ಕೆ ಕೂಡ ನಡೆಯಲಿದೆ. ಜೂನ್ 21ಕ್ಕೆ ಜಂಟಿ ಸದನವನ್ನ ಉದ್ದೇಶಿಸಿ ರಾಷ್ಟ್ರಪತಿ ಅವರು ಭಾಷಣವನ್ನ ಕೂಡ ಮಾಡಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆ 2024ರ ಫಲಿತಾಂಶ ಘೋಷಣೆಯಾಗಿ ಎನ್ಡಿಎ ಮೈತ್ರಿಕೂಟ ಸರ್ಕಾರವನ್ನ ರಚನೆ ಮಾಡಿದೆ. ಇನ್ನು ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ದಾರೆ. ಈಗ ಪ್ರಶ್ನೆ ಇರುವಂತದ್ದು, ಲೋಕಸಭೆಯ ಸ್ಪೀಕರ್ ಸ್ಥಾನ ಯಾರಿಗೆ? ಈ ಒಂದು ಪ್ರಶ್ನೆ ಕೂಡ ಇಲ್ಲಿ ಮುಂದಿರುವಂತದ್ದು. ಹಾಗೆ ಜೂನ್ 18, 19ರಂದು ಸಂಸದರ ಪ್ರಮಾಣ ವಚನ ಸ್ವೀಕಾರ ಕೂಡ ನಡೆಯಲಿದೆ. ಬಳಿಕ ಜೂನ್ 20ರಂದು ಲೋಕಸಭೆ ಸ್ಪೀಕರ್ ಆಯ್ಕೆ ಯಾರಾಗಲಿದ್ದಾರೆ ಈ ಬಾರಿಯ ಲೋಕಸಭೆಯ ಸ್ಪೀಕರ್? ಇನ್ನು ಜೂನ್ 21ಕ್ಕೆ ಜಂಟಿ ಸದನವನ್ನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಕೂಡ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆ 2024ರ ಫಲಿತಾಂಶ ಘೋಷಣೆಯಾಗಿ ಎನ್ಡಿಎ ಮೈತ್ರಿಕೂಟ ಸರ್ಕಾರವನ್ನ ರಚನೆ ಮಾಡಿದ್ದು ಆಯಿತು. ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆ ಒಂದು ಗದ್ದುಗೆಯನ್ನ ಸ್ವೀಕಾರ ಮಾಡಿದ್ದು ಕೂಡ ಆಯಿತು. ಇದೀಗ ಇರುವಂತದ್ದು ಲೋಕಸಭೆಯ ಸ್ಪೀಕರ್ ಸ್ಥಾನ ಯಾರಿಗೆ ಅನ್ನೋದು ಕೂಡ. ಇನ್ನು ಆಡಳಿತ ಪಕ್ಷ ಯಾವಾಗಲೂ ಕೂಡ ಸ್ಪೀಕರ್ ಸ್ಥಾನವನ್ನ ತನ್ನ ಬಳಿಯೇ ಇಟ್ಟುಕೊಳ್ಳುವಂಥದ್ದು ರೂಢಿಯಲ್ಲಿರುವಂಥದ್ದು. ಆದರೆ ಬಿಜೆಪಿಯ ಮಿತ್ರ ಪಕ್ಷಗಳಾದಂತಹ ಟಿಡಿಪಿ, ಜೆಡಿಯು ಪ್ರಭಾವಿ ಖಾತೆಗಳ ಜೊತೆ ಸ್ಪೀಕರ್ ಸ್ಥಾನವನ್ನ ಕೂಡ ಇಲ್ಲಿ ಮನವಿಯನ್ನ ಮಾಡಿರುವಂಥದ್ದು, ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಹಾಗಾದ್ರೆ ಲೋಕಸಭೆಯ ಸ್ಪೀಕರ್ ಹುದ್ದೆ ಯಾರಿಗೆ, ಆ ಒಂದು ಸ್ಥಾನ ಯಾರಿಗೆ ಲಭಿಸಲಿದೆ? ಚಂದ್ರಬಾಬು ನಾಯ್ಡು ಅವರಿಗೆ ಲಭಿಸಲಿದೆಯಾ? ಹಾಗಾದ್ರೆ ಇನ್ನ ನಿಯಮಗಳು ಏನು ಹೇಳುತ್ತೆ ಇದ್ರ ಬಗ್ಗೆ ಅಂತ ನೋಡೋದಾದ್ರೆ, ಎನ್ಡಿಎ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂಥದ್ದು ಟಿಡಿಪಿ ಮತ್ತು ಜೆಡಿಯು ಲೋಕಸಭೆ ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು. ಆದರೆ ಚಂದ್ರಬಾಬು ನಾಯ್ಡು ಅವರು ಈ ಒಂದು ಸ್ಪೀಕರ್ ಹುದ್ದೆಯ ಮೇಲೆ ಅವರ ಕಣ್ಣಿರುವಂಥದ್ದು, ಹಾಗೆ ಬೇಡಿಕೆಯನ್ನ ಕೂಡ ಇಟ್ಟಿರುವಂಥದ್ದು. ಆದರೆ ಯಾರು ಆಗ್ತಾರೆ, ಯಾವ ಒಂದು ಪಕ್ಷದ ಕಡೆ ಈ ಒಂದು ಸ್ಪೀಕರ್ ಹುದ್ದೆ ಹೋಗುತ್ತೆ, ಕಾದ್ ನೋಡ್ಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಜೂನ್ 18ಕ್ಕೆ ಸಂಸತ್ ಅಧಿವೇಶನ ಆರಂಭ ಆಗುತ್ತೆ. ಜೂನ್ 18, 19ರಂದು ಸಂಸದರ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಜೂನ್ 20 ಲೋಕಸಭೆ ಸ್ಪೀಕರ್ ಆಯ್ಕೆ, ಹಾಗೆ ಜೂನ್ 21ಕ್ಕೆ ಜಂಟಿ ಸದನವನ್ನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಮಾಡಲಿದ್ದಾರೆ.